ರವೆ ಉಂಡೆ ಮಾಡುವ ವಿಧಾನ. ಮೊದಲು ಒಂದು ಪಾತ್ರೆ ತೆಗೆದುಕೊಳ್ಳಿ, ಅದಕ್ಕೆ ನೀರು, ಸಕ್ಕರೆ ಹಾಗೂ ಏಲಕ್ಕಿಯನ್ನು ಹಾಕಿ ಕುದಿಸಿ. ಸೊ ಅದು ಕುದೀತಾ ಕ್ರಮೇಣ ಆಣ ಬರುತ್ತೆ. ಸೊ ಸಕ್ಕರೆ ಒಂದು ಬಟ್ಲು ಹಾಕಿದ್ದೇವೆ. ಸೊ ಎಷ್ಟು ರವೆ ತಗೋತೇವೆ ಅದರ ಅನುಗುಣವಾಗಿ ಸಕ್ಕರೆ. ಸೊ 2 ಬಟ್ಲ ಸಕ್ಕರೆ ಅಂದರೆ ಆ ಬಟ್ಲದಿಂದ 3 ಬಟ್ಲ. ಅದು ಕೆಲವೊಬ್ರು ಸಿಹಿ ಜಾಸ್ತಿ ಇದ್ದಿದ್ದು ಸ್ವಲ್ಪ ಸಕ್ಕರೆ ಜಾಸ್ತಿ ಇರಬೇಕು. ಸೊ ಈ ಸಕ್ಕರೆ ಎಷ್ಟು ಕರಗಬೇಕು. ಸಕ್ಕರೆ ಕರಗಿದ ನಂತರ ಸೊ ನಾವು ಸ್ವೀಟ್ ಜಾಸ್ತಿ, ಕೆಲವೊಬ್ರು ಸಿಹಿ ಪ್ರಮಾಣ ಹೆಚ್ಚಿರೋದ್ರಿಂದ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ. ಏಲಕ್ಕಿ ಹಾಕಿರ್ಬೇಕು ಆ ನೀರಲ್ಲಿ. ಆಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದಾಗ ಸಕ್ಕರೆ ಕರಗುತ್ತಾ ಹೋಗುತ್ತೆ. ನೀವು ಬೇಕಂದ್ರೆ ಈ ನೋಡಿ ಆಲ್ರೆಡಿ ಸಕ್ಕರೆ ಕರಗಿದೆ. ಇವಾಗ ಸಣ್ಣ ರವೆ, ದಪ್ಪ ರವೆ ಅಲ್ಲ, ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತಾರೆ, ಅಥವಾ ಸಿರಾ ಮಾಡುವ ರವೆ, ಜಿನಿಗ್ ರವೆ ಅಂತಾರಲ್ಲ ಅದು. ಸೊ ಅದನ್ನ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ಹುರಿದುಕೊಳ್ಳಿ, ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಲೈಟ್ ಕೆಂಪಾಗಬೇಕು. ಬೇಕಂದ್ರೆ ನೀವು ತುಪ್ಪ ಹಾಕಿ ಹುರ್ಕೊಳ್ಳಿ, ಇಲ್ಲಾಂದ್ರೆ ಎಣ್ಣೆ ಹಾಕೊಂಡು ಹುರ್ಕೊಳ್ಳಿ, ಇಲ್ಲಾಂದ್ರೆ ಹಾಗೆ ಸುಮ್ಮನೆ ಹುರಿದುಕೊಳ್ಳಿ. ಸೊ ಇವಾಗ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಳಿ ಅಂತ ಇದೆ. ಇಲ್ಲಾಂದ್ರೆ ನೀವು ಎಣ್ಣೆ ಹಾಕಿನೂ ಹುರಿಬಹುದು ಅಥವಾ ಹಾಗೇನು ಹುರಿಬಹುದು. ಸೊ ಚೆನ್ನಾಗಿ ಹುರಿದುಕೊಳ್ಳಿ. ಈ ರೀತಿ ಚೆನ್ನಾಗಿ ಹುರಿದುಕೊಳ್ಬೇಕು. ಸೊ ಅದು ಕೆಂಪು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಹುರಿದುಕೊಳ್ಳಿ. ಸೊ ಇನ್ನು ಬ್ರೌನ್ ಕಲರ್ ಬಂದಿಲ್ಲ. ಸೊ ಕೆಂಪಾಗಬೇಕು ಅಂದ್ರೆ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೆ. ಸೊ ಆ ರವೆ ಇದೆಲ್ಲ ಬ್ರೌನ್ ಕಲರ್ ಬರೋವರೆಗೆ ಗ್ಯಾಸ್ ಫ್ಲೇಮನ್ನು ಜೋರಾಗಿಟ್ಟು ನೀವು ಹುರಿದುಕೊಳ್ಳಿ. ಸೊ ನೀವು ತುಪ್ಪನೂ ಯೂಸ್ ಮಾಡ್ಬೋದು ಅಥವಾ ಎಣ್ಣೆನೂ ಯೂಸ್ ಮಾಡ್ಬೋದು. ಸೊ ಇವಾಗ ನೋಡ್ಬೋದು ಬ್ರೌನ್ ಕಲರಿಗೆ ಬಂದಿದೆ, ಲೈಟಾಗಿ ಬ್ರೌನ್ ಬಂದಿದೆ. ಸ್ವಲ್ಪ ಅತಿ ಆದರೆ ಹೊತ್ತೆ ಸ್ಮೆಲ್ ಬರುತ್ತೆ, ಬೇಡ. ಸೊ ಇದು 1 kg ರವಕ್ಕೆ 4 ರಿಂದ 5 ಬಟ್ಲು ನಾವು ಸಕ್ಕರೆ ಹಾಕೊಂಡು ಮಾಡ್ತಾ ಇದ್ದೇವೆ. ಸೊ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೆ ಅದನ್ನ ಹುರಿದುಕೊಳ್ಳಿ. ಸೊ ಹುರಿದ ನಂತರ ಒಂದು ಪಾತ್ರೆ ತೆಗೆದುಕೊಳ್ಳಿ. ಇವಾಗ ನೀವೇನು ಸಕ್ಕರೆ ಪಾಕ ಮಾಡಿರ್ತಾರಲ್ಲ ಅದನ್ನ ಚೆನ್ನಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಅದು ಅಂಟ್ ಹಾಗೆ ಬರುತ್ತೆ. ಅಂಟಾಗಿ ಬಂತಂದ್ರೆ ಅವಾಗ ಉಂಡೆ ಮಾಡಲು, ಆ ರವೆ ಮಿಕ್ಸ್ ಮಾಡಲು ರೆಡಿ ಅಂತ ಗುರುತಾಗುತ್ತೆ. ಇನ್ನು ಸಕ್ಕರೆ ಕರಗಿಲ್ಲ, ಸಂಪೂರ್ಣ ಸಕ್ಕರೆ ಕರಗಬೇಕು. ಸೊ ಕರಗುವವರೆಗೆ ನೀವು ಹೀಗೆ ಫ್ಲೇಮನ್ನು ಕಡಿಮೆ ಇಟ್ಟು, ಸೊ ನೋಡ್ತಿದ್ರಲ್ಲ ಈ ರೀತಿ ಮಾಡಿದಾಗ ಎಳಿ ಬರಬೇಕು. ಎಳಿ ಬಂತಂದ್ರೆ ಅವಾಗ ಆಣ ಬಂದಿದೆ ಅಂತ ಅರ್ಥ. ಇನ್ ಕೇಸ್ ಎಳಿ ಬರದೇ ಇದ್ರೆ ಆಣ ಏನ ಬಂದಿಲ್ಲ. ಸೊ ಆ ರೀತಿ ಎಳಿ ಬಂತಂದ್ರೆ ಆಣ ಬಂದಿದೆ ಅಂತ ಅರ್ಥ. ಜಿಬಿ ಅಥವಾ ಈಗ 2 ಬಟನ್ ಪ್ರೆಸ್ ಮಾಡ್ತಾಗ ನಡಕ್ಕೆ ದಾರದ ಎಳಿ ಹಾಗೆ ಬರುತ್ತೆ. ಸೊ ಈ ರೀತಿ ಬಂತಂದ್ರೆ ಈ ಒಂದು ಸಕ್ಕರೆ ಆಣ ರೆಡಿ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ಇದು ಆಣವನ್ನ ನೀವು ನೀರಿಗೆ ಹಾಕಿನೂ ಕೂಡ ಆಣ ಬಂದಿದೆ ಇಲ್ಲ ಎಂಬುದನ್ನು ಚೆಕ್ ಮಾಡಬಹುದು. ಸೊ ಒಬ್ಬೊಬ್ಬರು ಒಂದೊಂದು ವಿಧಾನ. ಸೊ ಬೆಟರ್ ವೇ ಅಂದ್ರೆ ಈ ರೀತಿ ಕೈಗೆ ಪ್ರೆಸ್ ಮಾಡಿ ನೋಡೋದು ಸರಳ ವಿಧಾನ. ಸೊ ನೀವು ಬೇಕಂದ್ರೆ ಫ್ಲೇವರಿಂಗಿಗೆ ಸ್ವಲ್ಪ ತುಪ್ಪವನ್ನು ಹಾಕೋಬಹುದು. ತುಪ್ಪ ಹಾಕದೇ ಇದ್ರೂ ಬರುತ್ತೆ, ಬೇಕಾದ್ರೆ ನೀವು ತುಪ್ಪನ ಹಾಕೋಬಹುದು, ಟೇಸ್ಟನ್ನು ಕೊಡುತ್ತೆ. ಕೆಲವೊಬ್ರು ತುಪ್ಪವನ್ನು ತಿನ್ನುವುದಿಲ್ಲ, ಸೊ ಅಂಥವ್ರಿಗೆ ಇದು ತುಪ್ಪನ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಸೊ ನೀವು ನೋಡ್ತಾ ಇದ್ರೆ ಚೆನ್ನಾಗಿ ಕುದೀತಾ ಇದೆ. ಸೊ ನನಗೆ ಅನ್ಸುತ್ತೆ ಇವಾಗ ಆಣ ಬರ್ತಾ ಇದೆ. ಸೊ ಆಣ ಬಂದಿದ್ದಿಲ್ಲ ಎಂದು ಚೆಕ್ ಮಾಡೋಣ. ಸೊ ಬಿಸಿ ಇರುತ್ತೆ, ಸೊ ಹುಷಾರಾಗಿ
ಚೆಕ್ ಮಾಡಬೇಕು. ಸೊ ನೋಡೋಣ ಹಣ ಬಂದಿದೆ ಇಲ್ವೋ. ನೋಡ್ಬೋದು ನೀವು ಲೈಟಾಗಿ ಹಣ ಬರ್ತಾ ಇದೆ. ಆಲ್ರೆಡಿ ಹಣ ಬಂದಾಗಿದೆ. ಇನ್ನು ಸ್ವಲ್ಪ ಕುದಿಬೇಕು, ಅಂದ್ರೆ ಕರೆಕ್ಟ್ ನಮ್ಗೆ ಕರೆಕ್ಟ್ ಹಣ ಬರ್ಬೇಕಿಲ್ಲ ಅಂದ್ರೆ ಕಡಿಮೆ ಹಣ ಬಂತಂದ್ರೆ ಅಂತ ಸಜ್ಜಕ ಆ ಥರ ಆಗತ್ತೆ. ಗಟ್ಟಿ ಹಣ ಬಂದ್ರೆ ಕಲ್ಲಾದಂಗೆ ಆಗ್ಬಿಡುತ್ತೆ, ಉಂಡೆಗಳು ಕಲ್ಲಾದಾಗೆ ಆಗ್ಬಿಡುತ್ತೆ, ರವಾ ಉಂಡೆ ಟೇಸ್ಟ್ ಬರೋದಿಲ್ಲ. ಸೊ ಅದಕ್ಕೆ ಮೀಡಿಯಂ ಹಣ ಬರಬೇಕು. ಇವಾಗ ಹಣವನ್ನು ನೋಡೋಣ ಮತ್ತೊಮ್ಮೆ. ಹಾ, ಇವಾಗ ನೋಡ್ಬೋದು ನೀವು ಲೇಯರ್ ಬರ್ತಾ ಇದೆ, ಅಂದ್ರೆ ಹಣ ನಮಗೆ ಬೇಕಾದ ಹಣ ಬರ್ತಾ ಇದೆ ಅಂತ ಅರ್ಥ. ಸೊ ಇನ್ನೊಮ್ಮೆ ನೋಡೋಣ. ಹಾ, ಈ ತರ ನೋಡಿದ್ದು ನೀವು ಕಾಣ್ತಾ ಇದೆಯಲ್ಲ. ಸೊ ಈ ರೀತಿ ಎಳಿ ಬಂದ್ರೆ ಅವಾಗ ಕರೆಕ್ಟ್ ಆಗಿ ಹಣ ಬಂದಿದೆ ಅಂತ ಅರ್ಥ. ಕರೆಕ್ಟ್ ಆಗಿ ಹಣ ಬಂದಿದೆ. ಇವಾಗ ನಾವು ನಿಧಾನವಾಗಿ ಈ ರವಾ ಏನು ಇದೆಯಲ್ಲ ಆ ರವಾವನ್ನು ಇದಕ್ಕೆ ಆಡ್ ಮಾಡೋಣ. ಸೊ ಗ್ಯಾಸ್ ಮೇಲೆ ಇಟ್ಟರೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ, ಬೇಡ. ಸೊ ಅದನ್ನ ಗ್ಯಾಸ್ನಿಂದ ಕೆಳಗಿಳಿಟ್ಟು ಇವಾಗ ಈ ಹುರಿದಂತ ರವವನ್ನ ನಿಧಾನವಾಗಿ ಇದಕ್ಕೆ ಆಡ್ ಮಾಡ್ತಾ ಹೋಗೋಣ. ಇಷ್ಟು ಒಮ್ಮೆಲೆ ಹಾಕಬಾರ್ದು, ನಿಧಾನವಾಗಿ ಹಾಕಿ ತಿರುಗಿಸ್ತಾ ಹಾಕೊಂತ ಹೋಗ್ಬೇಕು. ಸೊ ತಿರುಗಿಸಿದ ನಂತರ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಇದೆ ಎಷ್ಟು ಜಾಸ್ತಿ ಇದೆ ಎಂಬುದು. ಆಮೇಲೆ ಅದು ಚೆನ್ನಾಗಿ ಮಿಕ್ಸ್ ಮಾಡೋಕಿಲ್ಲ ಅಂದ್ರೆ ಗಂಟಾಗತ್ತೆ. ಗಂಟು ಆಗದೆ ಇರೋ ಹಾಗೆ ಚೆನ್ನಾಗಿ ಬೇಗ ಬೇಗ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಂದ್ರೆ ರವ ಕಡಿಮೆ ಹಾಕಿರಿ, ಉಳಿದ ರವಾನ ಆಮೇಲೆ ಹಾಕಕ್ಕೂ ಬರುತ್ತೆ. ಗಂಟಾಗ್ಬೋದು, ಗಂಟಾದ್ರೆ ಅದು ಟೇಸ್ಟ್ ಆಗಲ್ಲ, ಆಮೇಲೆ ಹಸಿ ಬಿಸಿ ಅನ್ಸುತ್ತೆ. ಈ ರೀತಿ ಚೆನ್ನಾಗಿ ರವೆ ಹಾಕಿದ ನಂತರ ಗಂಟು ಆಗದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಎಲ್ಲ ರವೆ ಸಂಪೂರ್ಣವಾಗಿ ಮಿಕ್ಸ್ ಆದ ನಂತರ ಒಂದೆರಡು ಬಾರಿ ತಿರುಗಿಸಿ ಈ ರೀತಿ ಆದಂತ ಸ್ವಲ್ಪ ಸಮಯ ನಂತರ ಅದು ಗಟ್ಟಿ ಆಗುತ್ತೆ. ಸೊ ಗಟ್ಟಿ ಆದ ನಂತರ ನೀವು ಏನ್ ಮಾಡ್ಬೇಕಂದ್ರೆ, ಅದು ಗಟ್ಟಿ ಆಗದೆ ಇದ್ರೆ ಸ್ವಲ್ಪ ಫ್ಯಾನ್ ಅಥವಾ ಗಾಳಿ ಹೊಡೀರಿ, ಅದು ಗಟ್ಟಿ ಬರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ರವಾವನ್ನು ಹಾಕೊಂಡು ಇನ್ನೂ ಸ್ವಲ್ಪ ರವೆ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಆದ್ರೆ ಬೆಟರ್ ಏನಂದ್ರೆ ತದನಂತರ ರವೆ ಹಾಕದೇ ಇರೋದು ಬೆಸ್ಟ್. ಫ್ಯಾನ್ ಅಥವಾ ಗಾಳಿ ಮೂಲಕ ಹಾಕಬೇಕು. ಆಮೇಲೆ ಈ ರೀತಿ ಉಂಡೆಯನ್ನು ಕಟ್ಕೊಂಡು ಅದರಲ್ಲಿ ಬಾದಾಮಿ ಅಥವಾ ಗೋಡಂಬಿ ಅಥವಾ ದ್ರಾಕ್ಷಿಯನ್ನು ಹಾಕಿ ನೀವು ಸೇವನೆ ಮಾಡ್ಬೋದು.